ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಒಂದು ಸ್ಪೆಷಲ್ ಗೊಜ್ಜನ್ನ ತೋರಿಸ್ತಾ ಇದ್ದೀನಿ. ಕಿತ್ಲೆ ಹಣ್ಣಿನ ಸಿಪ್ಪೆ ಗೊಜ್ಜು. ಕಿತ್ಲೆ ಹಣ್ಣಿನ ಸಿಪ್ಪೆ ಅಂತಿದ್ದಂಗೆ ಅಯ್ಯೋ ಸಿಪ್ಪೆಯಲ್ಲಿ ಗೊಜ್ಜು ಮಾಡೋದ ಅಂತ ಅಂತೀರಾ ಅಲ್ವಾ? ಆದರೆ ಒಂದ್ಸಲ ನೀವು ಇದನ್ನು ಟೇಸ್ಟ್ ಮಾಡಿ ನೋಡಿದ್ರೆ ಪದೇ ಪದೇ ನಿಮ್ಮ ಮನೆಯಲ್ಲಿ ನೀವು ಮಾಡ್ತಾ ಇರ್ತೀರಾ. ನನ್ನ ಮದುವೆ ಆದ ಹೊಸದ್ರಲ್ಲಿ ನಮ್ಮತ್ತೆ ಈ ಗೊಜ್ಜನ್ನ ನನಗೆ ತಟ್ಟೆಯಲ್ಲಿ ಬಡಿಸ್ಬಿಟ್ಟು ತಿನ್ನಮ್ಮ ತುಂಬ ಚೆನ್ನಾಗಿದೆ ಅಂತ ಅಂದಾಗ ಅಯ್ಯೋ ಸಿಪ್ಪೆದ ಬೇಡ ಬೇಡ ಅಂತ ಇದ್ದೆ. ಆದರೆ ಒಂದ್ಸಲ ಟೇಸ್ಟ್ ಮಾಡಿ ನೋಡ್ತಿದ್ದೆ ಹಾಗೆ ಇವಾಗ ನನಗೆ ಈ ಗೊಜ್ಜಂತೂ ನನಗೆ ಊಟದಲ್ಲಿ ಇರಲೇಬೇಕು, ಅಷ್ಟು ಇಷ್ಟಪಡ್ತೀನಿ. ನಾನು ಅಂತ ಅಲ್ಲ, ನಮ್ಮ ಮನೆಗೆ ಯಾರೇ ಬಂದ್ರೂ, ನಮ್ಮ ಮನೆಗೆ ಬಂದವರೆಲ್ಲರೂ ಈ ಗೊಜ್ಜನ್ನ ಇಷ್ಟಪಟ್ಟು ಜೊತೆಗೆ ಬಾಕ್ಸು ಕೂಡ ಪ್ಯಾಕ್ ಮಾಡಿಸ್ಕೊಂಡು ಹೋಗ್ತಾರೆ. ಅಷ್ಟು ರುಚಿಯಾಗಿರುತ್ತೆ. ಕಿತ್ಲೆ ಹಣ್ಣಿನ ಸಿಪ್ಪೆಯಲ್ಲಿ ಎಷ್ಟು ಪೌಷ್ಟಿಕಾಂಶ ಇದೆ ಅನ್ನೋದು ನಿಮಗೂ ಗೊತ್ತು ಅಲ್ವಾ? ಬನ್ನಿ ಈ ಕಿತ್ಲೆ ಹಣ್ಣಿನ ಸಿಪ್ಪೆ ಉಪಯೋಗಿಸ್ಕೊಂಡು ಗೊಜ್ಜು ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಸ್ಟವ್ ಆನ್ ಮಾಡಿಕೊಂಡು ಬಾಣಲಿ ಒಳಗಡೆ 2 ಟೇಬಲ್ ಸ್ಪೂನ್ ಎಣ್ಣೆ, 1 ಟೇಬಲ್ ಸ್ಪೂನ್ ತುಪ್ಪ ಹಾಕೊಂಡಿದ್ದೀನಿ. ಇದೊಂದು ಚೂರು ಬಿಸಿ ಆದರೆ ಸಾಕು, ತುಂಬ ಏನು ಬಿಸಿ ಆಗೋದು ಬೇಡ. ಕಿತ್ಲೆ ಹಣ್ಣು ಸಿಪ್ಪೆನ 3 ಕಿತ್ಲೆ ಹಣ್ಣು ಸಿಪ್ಪೆ ಉಪಯೋಗಿಸ್ತಾ ಇದ್ದೀನಿ. ಆರೆಂಜ್ ಕಲರೇ ಇರಬೇಕು, ಗ್ರೀನ್ ಕಲರ್ ಇರೋ ಅಂಥ ಸಿಪ್ಪೆನ ತೊಗೋಬೇಡಿ, ಅದರಲ್ಲಿ ಕಹಿ ಅಂಶ ಜಾಸ್ತಿ ಇರುತ್ತೆ. ಇದು ಬೌಲ್ ಮೆಷರ್ಮೆಂಟ್ ಲೆಕ್ಕದಲ್ಲಾದರೆ ನಿಮಗೆ 1.5 ಬೌಲಷ್ಟು ಕಿತ್ಲೆ ಹಣ್ಣು ಸಿಪ್ಪೆ ಕಟ್ ಮಾಡ್ಕೊಂಡಿರೋದು ಬರ್ತಾ ಇದೆ. ನೋಡಿ, ಇಷ್ಟಿಷ್ಟಗ್ಲ ಸ್ಕ್ವೇರ್ ಪೀಸಸ್ಸು ಅಥವಾ ಒಟ್ಲಲ್ಲಿ ನಿಮಗೆ ಬಾಯಿಗೆ ಸಿಗೋ ಹಾಗಿರಬೇಕು ಸಿಪ್ಪೆ, ಆ ಥರ ಕಟ್ ಮಾಡ್ಕೊಳ್ಳಿ. ಈ ಕಿತ್ಲೆ ಹಣ್ಣು ಸಿಪ್ಪೆ ಒಂಚೂರು ಒಗ್ರು ಹೋಗೋವರೆಗೂ, ಅಂದರೆ ಅದರಲ್ಲಿರೋ ಅಂಥ ಒಂಥರ ಕಹಿ ಅಂಶ ಇರುತ್ತಲ್ಲ ಅದು ಹೋಗಬೇಕು, ಹಸಿ ಘಮ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಒಂದು 3 ರಿಂದ 4 ನಿಮಿಷ ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಫ್ರೈ ಮಾಡಿಕೊಂಡ್ರೆ ಸಾಕು. ಕಿತ್ಲೆ ಹಣ್ಣು ಸಿಪ್ಪೆ ಒಳ್ಳೆ ಘಮ ಬರೋಕ್ಕೆ ಶುರು ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ತುಂಬ ಏನು ಡ್ರೈ ಆಗೋವರೆಗೂ ಫ್ರೈ ಮಾಡ್ಕೊಳಕ್ಕೆ ಹೋಗಬೇಡಿ. ಅದರದ್ದು ಘಮ ಶುರು ಆಗುತ್ತಲ್ಲ ಅಲ್ಲಿವರೆಗೆ ಫ್ರೈ ಮಾಡಿಕೊಂಡ್ರೆ ಸಾಕು. ಈ ಕಿತ್ಲೆ ಹಣ್ಣಿಗಿಂತ ಕಿತ್ಲೆ ಹಣ್ಣು ಸಿಪ್ಪೆಯಲ್ಲಿ ಪೌಷ್ಟಿಕಾಂಶ ತುಂಬಾ ಇದೆ. ವಿಟಮಿನ್ ಸಿ ಕಿತ್ಲೆ ಹಣ್ಣಲ್ಲಿ ಎಷ್ಟಿದೆ ಅಂತ ನಿಮ್ಗೆಲ್ಲರಿಗೂ ಗೊತ್ತಿದೆ. ಸೊ ಈ ಕಿತ್ಲೆ ಹಣ್ಣಿನ ಸಿಪ್ಪೆನ ಉಪಯೋಗಿಸಿ ಗೊಜ್ಜು ಮಾಡ್ಕೊಳ್ಳಿ, ತುಂಬಾ ರುಚಿಯಾಗಿರುತ್ತೆ. ನಮ್ಮ ಮದುವೆ ಆದ ಹೊಸದ್ರಲ್ಲಿ ನಮ್ಮ ಅತ್ತೆ ಮಾಡೋ ಅಂಥ ರೆಸಿಪಿ ಇದು. ಅವ್ರು ಮಾಡಿದಾಗ ಅಯ್ಯೋ ಕಿತ್ಲೆ ಹಣ್ಣು ಸಿಪ್ಪೆಲಿ ಗೊಜ್ಜ, ಅಯ್ಯೋ ನನಗಂತೂ ಬೇಡಪ್ಪ ಅಂತ ಅಂತಿದ್ದೆ. ಆದರೆ 1 ಸ್ಪೂನ್ ಅವ್ರು ಹಾಕಿ ತಿನ್ನಮ್ಮ ಅಂತ ಅಂದಾಗ ಅದ್ರ ಟೇಸ್ಟ್ ನೋಡ್ತಿದ್ದ ಹಾಗೆ ಅವತ್ತಿಂದ ಇವತ್ತುವರೆಗೂ ತುಂಬಾ ಇಷ್ಟಪಟ್ಟು ನಾನು ಈ ಕಿತ್ಲೆ ಹಣ್ಣಿನ ಸಿಪ್ಪೆ ಗೊಜ್ಜನ್ನ ತಿಂತೀನಿ. ಇದು ಬಿಳಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಈ ಗೊಜ್ಜು ಹಾಕ್ಕೊಂಡು ತಿಂತಾ ಇರೋಂಥ ತುಂಬ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಉಪ್ಪಿನಕಾಯಿ ಥರ ಮೊಸರನ್ನಕ್ಕೆ ನೀವು ಇದನ್ನು ಸರ್ವ್ ಮಾಡ್ಬೋದು. ಒಟ್ಲಲ್ಲಿ ಒಂದ್ಸಲ ಯಾರಾದರೂ ಇದ್ರ ಟೇಸ್ಟ್ ನೋಡಿದ್ರೆ ಪದೇ ಪದೇ ಇದನ್ನು ಹಾಕಿಸ್ಕೊಂಡು ತಿಂತಿರ್ತಾರೆ, ಅಥವಾ ನಿಮ್ಮ ಮನೆಯಲ್ಲಿ ಮಾಡಲೇಬೇಕು ಅಂತ ನಿಮಗೆ ಅನಿಸುತ್ತೆ. ನೋಡಿ, ಇದು ಒಳ್ಳೆ ಘಮ ಬರೋಕ್ಕೆ ಶುರು ಆಗ್ತಿದೆ. ಇನ್ನೊಂದು ನಿಮಿಷ ಫ್ರೈ ಮಾಡಿದ್ರೆ ಸಾಕು. ಅದರದ್ದು ಲೈಟಾಗಿ ಘಮ ಬರೋಕ್ಕೆ ಶುರು ಆಗಿದೆ. ಇವಾಗ ಇದನ್ನು ಆಫ್ ಮಾಡಿಬಿಟ್ಟು ಇದನ್ನೆಲ್ಲ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ಅದೇ ಬಾಣಲಿಗೆ ಪುನಃ ಇನ್ನೊಂದು ಅರ್ಧ ಕಪ್ಪಷ್ಟು ಎಣ್ಣೆ ಹಾಕೊಂಡಿದ್ದೀನಿ. ಈ ಗೊಜ್ಜುಗಳಿಗೆಲ್ಲ ಎಣ್ಣೆ ಜಾಸ್ತಿ ಬೇಕಾಗುತ್ತೆ. ಎಣ್ಣೆ ಒಂಚೂರು ಚೆನ್ನಾಗಿ ಬಿಸಿ ಆಗ್ತಿದೆ. ಹಾಗೆ 1 ಟೀ ಸ್ಪೂನಷ್ಟು ಸಾಸಿವೆ ಒಂದ್ಸಲ ಸಿಡಿಯೋದಕ್ಕೆ ಶುರುವಾಗಲಿ. ಸಾಸಿವೆ ಸಿಡಿಯೋದಕ್ಕೆ ಶುರು ಆಗ್ತಿದೆ ಹಾಗೆ 1/4 ಕಪ್ಪಷ್ಟು ಬೆಳ್ಳುಳ್ಳಿ ಸಿಪ್ಪೆ ಬಿಸಿ ಕಟ್ ಮಾಡಿಬಿಟ್ಟು ಹಾಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಹಾಕೋಕ್ಕೆ ಇಷ್ಟಪಡಬೇಕವರು ಒಂದು ಸ್ವಲ್ಪ ಇಂಗನ್ನ ಒದರಿಸ್ಕೋಬೋದು. ಈ ಬೆಳ್ಳುಳ್ಳಿದು ಒಳ್ಳೆ ಘಮ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಬೆಳ್ಳುಳ್ಳಿದು ಒಳ್ಳೆ ಘಮ ಬರ್ತಾ ಇದೆ. ಇವಾಗ ಕಂಪ್ಲೀಟ್ ಲೋ ಫ್ಲೇಮ್ ಮಾಡಿ, ಇಲ್ಲಾಂದರೆ ಸ್ಟವ್ ಆಫ್ ಆದರೂ ಮಾಡ್ಕೊಂಡು ಈ ಟೈಮಲ್ಲಿ ಸಾಂಬಾರು ಪೌಡರ್ ಹಾಕೋಬೇಕು. ಅವಾಗ ಗಂಟಿಲ್ಲದೆ ಇದ್ದ ಹಾಗೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. 1 ಅರ್ಧ ಕಪ್ಪಷ್ಟು ಸಾಂಬಾರು ಪೌಡರ್ನ ಉಪಯೋಗಿಸ್ತಾ ಇದ್ದೀನಿ ನಾನಿಲ್ಲಿ. ಒಂದ್ಸಲ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ಇದನ್ನು. ಇವಾಗ ಇದಕ್ಕೆ ಹುಣಸೆಹಣ್ಣಿನ ರಸ ಹಾಕೊಳ್ಳೋಣ. ಮೂಸಂಬಿ ಗಾತ್ರದ್ದು ಹುಣಸೆಹಣ್ಣು ತೊಗೊಂಡು ಅದಕ್ಕೆ 2 ಕಪ್ಪಷ್ಟು ನೀರು ಹಾಕಿ ಅದರ ರಸ ತೊಗೊಳ್ತಾ ಇದ್ದೀನಿ. ಯಾವಾಗಲೂ ಇದಕ್ಕೆ ಗೊಜ್ಜು ಕುದಿಯೋದ್ರಿಂದ ನೀರು ಜಾಸ್ತಿ ಹಾಕ್ಕೊಂಡು ಹುಳಿ ಹಿಂಡ್ಕೊಳ್ಳಿ. ಇವಾಗ ಇದು ಚೆನ್ನಾಗಿ ಕುದಿಯೋದಕ್ಕೆ ಶುರು ಆಗಲಿ. ಹುಳಿ ಹಾಕ್ಕೊಂಡು ಈ ಥರ ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ನೋಡಿ, ಇವಾಗ ಸಾಂಬಾರು ಪೌಡರ್ದು ಒಂದು ಚೂರು ಗಂಟಿಲ್ಲದೆ ಹಾಗೆ ಮಿಕ್ಸ್ ಆಗುತ್ತೆ. ಕುದಿ ಬರ್ತಿದ್ದ ಹಾಗೆ ಉಪ್ಪು ಬೆಲ್ಲ ಎಲ್ಲ ಹಾಕೊಳ್ಳೋಣ. ಲೈಟಾಗಿ ಕುದಿ ಬರೋದಕ್ಕೆ ಶುರು ಆಗಿದೆ. ಇವಾಗ ಇದಕ್ಕೆ 1/4 ಕಪ್ಪಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ, ಅಥವಾ ರುಚಿಗೆ ತಕ್ಕಷ್ಟು ನೋಡ್ಬಿಟ್ಟು ಹಾಕೊಳ್ಳಿ. ತುಂಬ ಈಸಿ ಗೊಜ್ಜು ಮಾಡೋದು. ಉಪ್ಪು ಹುಳಿ ಖಾರ ಸರಿಯಾಗಿ ಹಾಕೊಂಡ್ರಂತೂ ಫಸ್ಟ್ ಕ್ಲಾಸಾಗಿ ಆಗುತ್ತೆ. ನೀವು ಹುಣಸೆಹಣ್ಣು ಎಷ್ಟು ತೊಗೊಂಡಿರ್ತೀರ ಅಷ್ಟೇ ಬೆಲ್ಲ ಹಾಕೋಬೇಕು. ಈ ಬೆಲ್ಲನ ಕುಟ್ಬಿಟ್ಟು ತೊಗೊಂಡಾಗ 1/4 ಕಪ್ಪಷ್ಟು ಬೆಲ್ಲದ ಪುಡಿ ಆಯಿತು. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇವಾಗ ಇದು ಗೊಜ್ಜು ತುಂಬ ಗಟ್ಟಿಗಿರೋದ್ರಿಂದ ಇನ್ನೊಂದು ಸ್ವಲ್ಪ ನಾನು ನೀರು ಹಾಕ್ಕೊಳ್ತೀನಿ. ಇನ್ನೊಂದು ಅರ್ಧ-ಮುಕ್ಕಾಲು ಕಪ್ಪಷ್ಟು ನೀರನ್ನ ಹಾಕ್ಕೊಂಡು ಕುದಿಸ್ಕೊಳ್ಳೋಕೆ ಶುರು ಮಾಡ್ತೀನಿ.
ಮುಕ್ಕಾಲು ಕಪ್ಪಷ್ಟು ನೀರು ಹಾಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಚೆನ್ನಾಗಿ ಕುದಿ ಬರೋಕ್ಕೆ ಶುರು ಆಗಲಿ. ಮೊದಲು ಒಂದು 3ರಿಂದ 4 ನಿಮಿಷ ಈ ಹುಳಿ ಖಾರನ ಚೆನ್ನಾಗಿ ಕುದಿಸ್ಕೊಂಡ್ಬಿಡೋಣ. ಅದರಲ್ಲಿರೋವಂಥ ಘಾಟಾಂಶ ಎಲ್ಲ ಹೋಗಲಿ. 3-4 ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ಇವಾಗ ಕಂಪ್ಲೀಟ್ ಲೋ ಫ್ಲೇಮ್ ಮಾಡಿಬಿಟ್ಟು ನಾವು ಆವಾಗಲೇ ಹುರಿದಿಟ್ಕೊಂಡಿದ್ವಲ್ಲ ಕಿತ್ತಳೆ ಹಣ್ಣಿನ ಸಿಪ್ಪೆ, ಅದನ್ನು ಈ ಟೈಮಲ್ಲಿ ಹಾಕಬೇಕು. ಈ ಟೈಮಲ್ಲಿ ಹಾಕಿ ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೀಡಿಯಮ್ ಟು ಲೋ ಫ್ಲೇಮ್ ಮಾಡಿಬಿಟ್ಟು ಇದನ್ನು ಇವಾಗ ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಬಿಡೋಣ. ಲೇಹ ಕನ್ಸಿಸ್ಟೆನ್ಸಿಗೆ ಬರಬೇಕು. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಈ ಕಿತ್ತಳೆ ಹಣ್ಣಲ್ಲಿ ಸಿಪ್ಪೆಯಲ್ಲಿರುವಂಥ ಫ್ಲೇವರು ಈ ಗೊಜ್ಜಿಗೆ ಬರಬೇಕು. ಜೊತೆಗೆ ಆ ಸಿಪ್ಪೆಗೆ ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿ ಹಿಡಿಬೇಕು. ಅಲ್ಲಿವರೆಗೂ ಕುದಿಸ್ಕೊಳ್ಳೋಣ. ಏನಿಲ್ಲ ಅಂದರೆ ಒಂದು 10ರಿಂದ 15 ನಿಮಿಷ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಕುದಿಸ್ಕೋಬೇಕು. ಮಧ್ಯ ಮಿಕ್ಸ್ ಮಾಡ್ತಾ ಇರೋಣ. ಮೀಡಿಯಮ್ ಟು ಲೋ ಫ್ಲೇಮ್ ಇರಲಿ, ಹಾರುತ್ತೆ ಇಲ್ಲ ಅಂದರೆ 20 ನಿಮಿಷನೇ ಇದನ್ನು ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ಮಧ್ಯ ಒಂದೊಂದು ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೆ. ಇಲ್ಲಾಂದರೆ ತಳದಲ್ಲಿ ಹೋಗಿ ಈ ಕಿತ್ತಳೆ ಸಿಪ್ಪೆ ಎಲ್ಲ ಕುತ್ಕೊಂಡ್ಬಿಡುತ್ತೆ. ನಿಮ್ದೇನಾದರೂ ಸ್ಟೀಲ್ ಬಾಣಲಿ ಈ ಥರದ್ದಾದರೆ ಹೋಗಿ ಅದು ಸೀದೋಗೋವಂಥ ಚಾನ್ಸಸ್ಸು ಇರುತ್ತೆ. ಕಿತ್ತಳೆ ಸಿಪ್ಪೆ ಎಲ್ಲ ಮಧ್ಯ ಮಿಕ್ಸ್ ಮಾಡ್ಕೊತಾ ಇರಬೇಕು. ನೋಡಿ ಈ ಥರ ಲೇಹ ಕನ್ಸಿಸ್ಟೆನ್ಸಿಗೆ ಬರಬೇಕು. ಇದು ಇನ್ನೊಂದು ಸ್ವಲ್ಪ ಹೊತ್ತು ತಣ್ಣಗಾಗ್ತಾ ಅಂತೂ ಇನ್ನೂ ಗಟ್ಟಿಗಾಗೋಗ್ಬಿಡುತ್ತೆ. ಈಗ ಸ್ಟವ್ ಆಫ್ ಮಾಡ್ತೀನಿ. ತಣ್ಣಗಾದ್ಮೇಲೆ ಒಂದು ಬಾಕ್ಸ್ಗೆ ಹಾಕಿ ನೀವು ಫ್ರಿಜ್ಜಲ್ಲಿ ಈ ಗೊಜ್ಜನ್ನ ಸ್ಟೋರ್ ಮಾಡಿದ್ರೆ ಒಂದು 6 ತಿಂಗಳವರೆಗೂ ಸ್ಟೋರ್ ಮಾಡಿ ಇಟ್ಕೋಬೋದು. ಉಪ್ಪಿನಕಾಯಿ ಹೇಗೆ ನೀವು ಉಪಯೋಗಿಸ್ತೀರಾ ಅದೇ ಥರ ಈ ಗೊಜ್ಜನ್ನ ಕೂಡ ಉಪಯೋಗಿಸ್ಕೋಬೋದು. ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು ಈ ಗೊಜ್ಜು ಹಾಕೊಂಡು ತಿಂತಾ ಇದ್ರಂತೂ ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ. ಇಲ್ಲ ಅಂತ ಅಂದರೆ ಮೊಸರನ್ನಕ್ಕೂ ನೀವು ಸರ್ವ್ ಮಾಡ್ಬೋದು. ದೋಸೆ ಕೂಡ ಪಕ್ಕ ಉಪ್ಪಿನಕಾಯಿ ಥರ ಇದನ್ನು ಸರ್ವ್ ಮಾಡ್ಬೋದು. ಈ ಕಿತ್ತಳೆ ಹಣ್ಣಿಂದು ಘಮ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಈ ಫ್ಲೇವರು ಇದರಲ್ಲಿ ಟೇಸ್ಟು ಮತ್ತು ಫ್ಲೇವರು ಈ ಗೊಜ್ಜಲ್ಲಿ ಹೈಲೈಟ್ ಆಗಿರುತ್ತೆ. ನೀವು ಒಂದ್ಸಲ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.